ವೆಲ್ಕಮ್ ಟು ಬ್ಯಾಂಗ್ಳೂರ್. ಎಬ್ಬುಲಿ ಎಬ್ಬುಲಿ ನಾನು ಸ್ನೇಹಿತರೆ ಒಂದ್ ನಿಮಿಷ ಇರಿ, ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಿದೆಲ್ಲ ಫುಲ್ಲು ಟಾಪಿಗೆ ಹೋಗ್ಬೇಕು ನಾವೀಗ. ಮೂರ್ತಿ ಶಿಲ್ಪಗಳ ಪರಿಕಲ್ಪನೆ ಯಾವಾಗ ಬರ್ತದೆ ಅಂದ್ರೆ 4-5ನೇ ಶತಮಾನದಾಗ ಸ್ಟಾರ್ಟ್ ಆಗ್ತದೆ. ವನದುರ್ಗೆ ಮೀನ್ಸ್ ಕಾಡನ್ನ ನಾಶ ಮಾಡಬಾರ್ದು, ಆ ರೀತಿ ಅವಾಗ ಏನಪ್ಪ ಅಂದ್ರೆ ಕಾಡನ್ನ ರಕ್ಷಿಸ್ತಿದ್ರು. ಓಂ ನಮ ಶಿವಾಯ ಅಂತ ಶಿವಗಂಗೆ ಬೆಟ್ಟ ಹತ್ತಕ್ಕೆ ಮೊದಲನೇ ಹೆಜ್ಜೆ ಸ್ಟಾರ್ಟ್ ಮಾಡಿದೀನಿ ಈಗ. ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಗೈಸ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ನೀವು, ಮಂದಾರಗಿರಿ ಹಿಲ್ಸಿಗೆ ಹೋಗಿದ್ದೆ, ಇವಾಗ ಶಿವಗಂಗೆ ಹಿಲ್ಸಿಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಗೈಸ್, ಶಿವಗಂಗೆ ಹಿಲ್ಸ್ ನ ಟ್ರಾವೆಲ್ ಮಾಡ್ಕೊಂಡು ಬರೋಣ, ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನೋಡೋಣ. ಹಂಗೆ ನಿಮಗೆ ಕೇಳ್ಕೊಳ್ಳೋದಷ್ಟೇ, ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀನಿ. ಮತ್ತೆ ಶಿವಗಂಗೆ ಬೆಟ್ಟಕ್ಕೆ ಯಾರ್ಯಾರೆಲ್ಲ ಹೋಗಿದ್ದೀರಾ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೀನಿ, ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಾ. ಸೊ ಮತ್ತೆ ಗೈಸ್, ಈ ವಿಡಿಯೋದಲ್ಲಿ ನಾವು ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಮತ್ತೆ ಈ ವಿಡಿಯೋದಲ್ಲಿ ಇನ್ನೊಂದು ಮಾತು ಹೇಳ್ತೀನಿ, ನನ್ನ ವಿಡಿಯೋಸ್ಗಳು ಬರೀ ಟ್ರಾವೆಲಿಂಗ್ ಮತ್ತೆ ಮೋಟೋ ಬ್ಲಾಗಿಂಗ್ ಬಗ್ಗೆ ಇರುತ್ತೆ. ವಿಡಿಯೋದಲ್ಲಿ ಕಂಟೆಂಟ್ ಇಲ್ಲ ಅಂತೇಳಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ, ವಿಡಿಯೋ ಚೆನ್ನಾಗಿರುತ್ತೆ. ಆಯ್ತು. ಆಮೇಲೆ ಮತ್ತೆ ಗೈಸ್, ನಾನು ಯಾವಾಗ ಟ್ರಾವೆಲ್ ಮಾಡಬೇಕು ಅಂದ್ರೆ ಈ ತರ ವಿಡಿಯೋ ಮಾಡಬೇಕು ಅಂತ ಗಾಡಿ ತಗೊಂಡು ಹೊರಗಡೆ ಹೋದ್ರೆ, ಎಲ್ಲೇ ಇರ್ಲಿ, ಯಾವ ಪ್ಲೇಸ್ ಅಲ್ಲೇ ಇರ್ಲಿ, ನಾನು ಏನ್ ಸಿಚುವೇಶನ್ ಅಲ್ಲಿ ವಿಡಿಯೋ ಮಾಡಬೇಕು ಅಂತ ಹೋಗ್ತೀನಲ್ವಾ, ಸಿಚುವೇಶನ್ ತಕ್ಕಂಗೆ ಕ್ಲೈಮೇಟ್ ಇರುತ್ತೆ. ಸೊ ಇದೇ ಒಂದು ವಿಡಿಯೋ ಅಲ್ಲ, ಲಾಸ್ಟ್ ವಿಡಿಯೋಗಳನ್ನ ನೀವು ನೋಡಬಹುದು, ಎಲ್ಲಾ ವಿಡಿಯೋದಲ್ಲಿ ಇದೇ ತರ ಬ್ಯೂಟಿಫುಲ್ ಕ್ಲೈಮೇಟ್ ಇರುತ್ತೆ ಗೈಸ್ ನನ್ನ ವಿಡಿಯೋಗಳಲ್ಲಿ. ಬಟ್ ನಾನು ಎಲ್ಲೇ ಹೋದ್ರು ಸಿಚುವೇಶನ್ ತಕ್ಕಂಗೆ ಕ್ಲೈಮೇಟ್ ಇರುತ್ತೆ. ಸೊ ನೋಡಿ, ಇವತ್ತು ಕೂಡ ಹಿಂಗೇನೆ ಇದೆ ಕ್ಲೈಮೇಟು. ನನ್ನ ಲಾಸ್ಟ್ 3-4 ವಿಡಿಯೋಗಳಲ್ಲೂ ನೀವು ನೋಡ್ಬೋದು ಇದೇ ತರ ಕ್ಲೈಮೇಟು. ಎಲ್ಲೇ ಹೋಗ್ರಿ ಗಾಳಿ, ಮಳೆ, ಚಳಿ, ಬಿಸಿಲು, ಇದು ಅರ್ಧ ಗಂಟೆಗೆ ಒಂದೊಂದ್ಸಲ ಕ್ಲೈಮೇಟ್ ಚೇಂಜ್ ಆಗ್ತಿದೆ. ಗೊತ್ತಿಲ್ಲ, ಭಗವಂತನ್ಗೆ ಗೊತ್ತು ಏನೇನು ಆಗ್ತಿದ್ಯೋ ನನ್ನ ಲೈಫಲ್ಲಿ. ವಿಡಿಯೋಸ್ಗಳನ್ನ ಮಾಡಕ್ಕೆ ಮಾತ್ರ ರೋಡ್ ಅಲಿತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಹಿಂಗೇನೆ ಇರಲಿ. ಇವಾಗೇನು ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ, ಚೆನ್ನಾಗೇ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ನಿಮ್ಮ ಸಪೋರ್ಟ್ ಈ ಥರನೇ ಇರಲಿ. ನಾನು ಹೊಸ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ, ಹೊಸ ಪ್ಲೇಸಸ್ಗಳನ್ನ ಹೋಗ್ತಾ ಇರ್ತೀನಿ. ಹಂಗೆ ನೀವು ನನಗೆ ಕಮೆಂಟ್ ಮಾಡಿ ಯಾವ್ಯಾವ ಪ್ಲೇಸಿಗೆ ಹೋಗ್ಬೇಕು ಅಂತ, ನಾನು 100% ಹೋಗ್ತೀನಿ. ಗೈಸ್ ಅಲ್ಲಿ ಮುಂದೆ ಕಾಣಿಸ್ತಿದೆ ನೋಡಿ, ಅದೇ ಶಿವಗಂಗೆ ಹಿಲ್ಸು. ಸೊ ಮಳೆ ಸ್ಟಾರ್ಟ್ ಆಯ್ತು ಈಗ, ಆಗ್ಲೇ ಹೇಳ್ದಂಗೆನೆ ಅರ್ಧ ಗಂಟೆಗೆ ಒಂದೊಂದ್ಸಲ ಕ್ಲೈಮೇಟ್ ಚೇಂಜ್ ಆಗ್ತಿದೆ. ಸೊ ಬನ್ನಿ, ಏನೂ ಆಗಲ್ಲ, ಇವತ್ತು ಮಳೆಲ್ಲೇ ಫುಲ್ ಶಿವಗಂಗೆ ಬೆಟ್ಟ ಟ್ರಾವೆಲಿಂಗು ಅಷ್ಟೇ, ಏನಂತೀರಾ? ಸೊ ಮಿರರ್ ಅಲ್ಲಿ ನೋಡಿ ಹಿಂಗ್ ಕಾಣಿಸ್ತಾ ಇದೆ ನಮ್ಮ ಹೆಲ್ಮೆಟ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಹೆಲ್ಮೆಟ್ ಯಾವ ತರ ಕಾಣ್ತಿದೆ ಕಮೆಂಟ್ ಮಾಡಿ ಅಂತ. ಸೊ ಅಷ್ಟೊಂದು ಜನ ಕಮೆಂಟ್ ಮಾಡಿಲ್ಲ. ಇವಾಗ ನೋಡಿ ಹೆಂಗ್ ಕಾಣಿಸ್ತೈತೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ಗೈಸ್, ಶಿವಗಂಗೆ ಹಿಲ್ಸ್ ಇಲ್ಲಿ ನೋಡಿ, ಮುಂದೆ ಕಾಣಿಸ್ತಿದೆ ಅಲ್ಲ, ಇದೆ ಶಿವಗಂಗೆ ಬೆಟ್ಟ. ಗೈಸ್, ಏನೇ ಆಗ್ಲಿ ನಿಮ್ಗೆ ರೂಟ್ ಗೊತ್ತಿದ್ರೆ ಮಾತ್ರ ಸ್ಪೀಡ್ ಆಗಿ ಹೋಗಿ, ರೂಟ್ ಗೊತ್ತಿಲ್ಲ ಅಂದ್ರೆ ಸ್ಪೀಡ್ ಆಗಿ ಹೋಗ್ಬೇಡಿ. ಯಾಕೆಂದ್ರೆ ರೂಟ್ ಗೊತ್ತಿಲ್ಲ ಅಂತ ಹೇಳಿ ಸ್ಪೀಡ್ ಆಗಿ ಹೋಗ್ತೀವಿ, ಮತ್ತೆ ಇಲ್ಲೆಲ್ಲೋ ರೋಡ್ ಇರುತ್ತೆ, ನೀವು ಸಡನ್ ಆಗಿ ನಿಲ್ಲಿಸ್ತೀರಾ ಗಾಡಿ, ಹಿಂದೆ ಇರೋರು ಸ್ಪೀಡ್ ಆಗಿ ಬರ್ತಾ ಇರ್ತಾರೆ, ಅವಾಗ ಆಗುವಂತ ಅನಾಹುತಗಳು ಜಾಸ್ತಿ ಇರುತ್ತೆ. ಸೊ ನಾನು ಹೇಳೋದಷ್ಟೇ, ರೋಡ್ ಗೊತ್ತಿದ್ರೆ ಮಾತ್ರ ಸ್ಪೀಡ್ ಆಗಿ ಬನ್ನಿ, ಮತ್ತೆ ಸೇಫ್ ಡ್ರೈವ್ ಮಾಡಿ ಗೈಸ್, ಸೇಫ್ ರೈಡ್ ಮಾಡಿ ಏನೇ ಆಗ್ಲಿ. ಆಯ್ತು. ಆಮೇಲೆ ನೋಡಿ ತ್ರಿಬಲ್ಸ್, ನಾವು ಹೆಲ್ಮೆಟ್ ಇಲ್ಲ ಅಂದ್ರೆ ಗಾಡಿನೇ ಹತ್ತಲ್ಲ. ಇಲ್ಲಿ ನೋಡಿ ಅವ್ನು ಹಾಕೊಂಡು ಏನೇ ಆಗ್ಲಿ, ತ್ರಿಬಲ್ಸ್ ಹೋಗ್ಬೇಕಂದ್ರೆ ಹೋಗ್ಲೇಬೇಕು, ಇದು ಗೊತ್ತು. ಮುಂದೆ ಎಲ್ಲಾದ್ರೂ ಪೊಲೀಸ್ ಇದ್ರೆ ಆಮೇಲೆ ಹಾಕೊಳ್ತಾರಷ್ಟೇ, ಏನು ಇಲ್ಲ. ಶಿವಗಂಗೆ ಬೆಟ್ಟ ಇದೇನಾ? ಮೇಲ್ಗಡೆ ಗಾಡಿ ಹೋಗುತ್ತಾ? ಹತ್ತಬೇಕಾ? ಓಂ ನಮ ಶಿವಾಯ ಅಂತ ಶಿವಗಂಗೆ ಬೆಟ್ಟ ಹತ್ತಕ್ಕೆ ಮೊದಲನೇ ಹೆಜ್ಜೆ ಸ್ಟಾರ್ಟ್ ಮಾಡಿದೀನಿ ಈಗ. ಕೆಳಗಿಂದ ಮೇಲ್ ತನಕ 5 ಕಿಲೋಮೀಟರ್ ಇದೆ ನಮ್ಗೆ ಹೋಗ್ಬೇಕಂದ್ರೆ. 5 ಕಿಲೋಮೀಟರ್ ಈಗ ನಾನು ಟ್ರೆಕ್ಕಿಂಗ್ ಮಾಡ್ಬೇಕು. ಮತ್ತೆ ಶಿವಗಂಗೆ ಬೆಟ್ಟ ಹತ್ತಕ್ಕೆ ಸ್ವಲ್ಪ ಈಜಿನೇ, ಯಾಕೆ ಗೊತ್ತಾ? ನೋಡಿ, ದಾರಿ ಉದ್ದಕ್ಕೂ ಈ ತರ ದೇವಸ್ಥಾನಗಳಿದೆ. ಒಂದ್ ಸ್ವಲ್ಪ ಹತ್ತೋದು, ಒಂದ್ ಸ್ವಲ್ಪ ಕೂತ್ಕೊಳ್ಳೋದು, ಆ ತರ ಮಾಡ್ಕೊಂಡು ಹತ್ಬಹುದು. ಆದ್ರೆ ನಾನು ಹಂಗ್ ಮಾಡಲ್ಲ, ನಾನು ನಾನ್ ಸ್ಟಾಪ್ ಹತ್ಬೇಕು ಅನ್ಕೊಂಡಿದೀನಿ ಶಿವಗಂಗೆ ಬೆಟ್ಟನ. ಕೆಳಗಿಂದ ಮೇಲ್ ತನಕ ನಾನ್ ಸ್ಟಾಪ್ ಟ್ರೆಕ್ಕಿಂಗ್ ಮಾಡ್ಬೇಕು ಅನ್ಕೊಂಡಿದೀನಿ. ಎಲ್ಲೂ ಕೂತ್ಕೊಳ್ದೆ, ಎಲ್ಲೂ ನಿಂತ್ಕೊಳ್ದೆ ಹೋಗ್ಬೇಕು ಅನ್ಕೊಂಡಿದೀನಿ ಕೆಳಗಿಂದ ಮೇಲ್ ತನಕ. ಮತ್ತೆ ಇದು ಇನ್ನೊಂದೇನಂದ್ರೆ, ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ, ಈ ತರ ಟ್ರೆಕ್ಕಿಂಗ್ ಮಾಡ್ತಿರೋದು ಇಷ್ಟು ದೂರ. ಅದ್ರಲ್ಲೂ ಸೋಲೋ ಒಬ್ನೇ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀನಿ.
ಸೊ ಬನ್ನಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡ್ಕೊಂಡ್ ಬರೋಣ. ಬಟ್ ನಾನು ಹೇಳಿದೀನಿ ನಾನ್ ಸ್ಟಾಪ್ ಹತ್ಬೇಕು ಅನ್ಕೊಂಡಿದೀನಿ, ನಾನ್ ಸ್ಟಾಪ್ ಹತ್ತೀನಿ, ಮಧ್ಯದಲ್ಲಿ ಎಲ್ಲೂ ಮಳೆ ಬರಬಾರ್ದು. ಗೈಸ್ ಏನೇ ಹೇಳಿ ಈ ಸೋಲೋ ರೈಡ್ ಮಾಡೋದು ಮತ್ತೆ ಸೋಲೋ ಟ್ರೆಕ್ಕಿಂಗ್ ಮಾಡೋದು ಇದೆಲ್ಲ ಇದೆ ಅಲ್ಲ, ತುಂಬಾನೇ ಖುಷಿ ಕೊಡುತ್ತೆ ಗೈಸ್. ಅದ್ರಲ್ಲೂ ನಾನು ಇವತ್ತು ನೋಡಿ ಶಿವಗಂಗೆ ಬೆಟ್ಟನ ಸೋಲೋ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀನಿ. ಜನ ಇರ್ತಾರೆ ಬಟ್ ನನ್ನೊಟ್ಟಿಗೆ ನಾನು ಒಬ್ನೇ ಇದ್ದೀನಿ, ನಾನು ಒಬ್ನೇ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ ಗೈಸ್. ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ನಾನು ಲಾಸ್ಟ್ ವಿಡಿಯೋನು ಇದೇ ಬಟ್ಟೆ ಮೇಲೆ ಮಾಡಿದ್ದೀನಿ ಮತ್ತೆ ಈ ವಿಡಿಯೋನು ಇದೇ ಬಟ್ಟೆ ಮೇಲೆ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ನಾನು ಒಂದೇ ದಿನದಲ್ಲಿ 2 ಪ್ಲೇಸ್ ನ ಕವರ್ ಮಾಡ್ತಾ ಇದ್ದೀನಿ, ಮಂದಾರಗಿರಿ ಹಿಲ್ಸ್ ಮತ್ತೆ ಶಿವಗಂಗೆ ಹಿಲ್ಸ್ ನ. ಸೊ ನೀವು ಬೆಂಗಳೂರು ನಿಯರ್ ಬೈ ಇರೋರು ಒನ್ ಡೇ ಟ್ರಿಪ್ ನ ಯಾರಾದ್ರೂ ಪ್ಲಾನ್ ಮಾಡ್ತಿದ್ರೆ ಈ ಮಂದಾರಗಿರಿ ಹಿಲ್ಸ್ ಮತ್ತೆ ಶಿವಗಂಗೆ ಹಿಲ್ಸ್ ನ ಚೂಸ್ ಮಾಡ್ಕೋಬಹುದು. ಬೆಸ್ಟ್ ಆಪ್ಷನ್ ಆಕ್ಚುಲಿ ಇದು. ಒಂದಿನದ ಮಟ್ಟಿಗೆ ಟ್ರಿಪ್ ನ ಪ್ಲಾನ್ ಮಾಡ್ತಿದ್ರೆ ಮಂದಾರಗಿರಿ ಹಿಲ್ಸ್ ಮತ್ತೆ ಶಿವಗಂಗೆ ಹಿಲ್ಸ್ ಗೆ ಹೋಗೋದು. ಮತ್ತೆ ಇನ್ನೊಂದೇನಂದ್ರೆ ಶಿವಗಂಗೆ ಹಿಲ್ಸ್ ಮತ್ತೆ ಮಂದಾರಗಿರಿ ಹಿಲ್ಸ್ ಗೆ ಟ್ರಿಪ್ ಪ್ಲಾನ್ ಮಾಡಿದ್ರೆ ಅಕಸ್ಮಾತ್ ನೀವು ಫಸ್ಟ್ ಮಂದಾರಗಿರಿ ಹಿಲ್ಸ್ ಗೆ ಹೋಗ್ಬಿಡಿ, ಅದಾದ್ಮೇಲೆ ಶಿವಗಂಗೆ ಹಿಲ್ಸ್ ನ ಟ್ರೆಕ್ಕಿಂಗ್ ಮಾಡಿ. ಯಾಕೆ ಅಂದ್ರೆ ನೀವು ಶಿವಗಂಗೆ ಬೆಟ್ಟ ಹತ್ತಿ ಇಳಿದ್ಮೇಲೆ ಮಂದಾರಗಿರಿ ಬೆಟ್ಟಕ್ಕೆ ಹೋಗಕ್ ನಿಮ್ಗೆ ಮನ್ಸೇ ಆಗಲ್ಲ, ಅಷ್ಟು ಕಾಲ್ ನೋವು ಆಗ್ತಾ ಇರುತ್ತೆ. ರಿಟರ್ನ್ ಮನೆಗೆ ಹೋಗ್ಬಿಡ್ತೀರಾ ಅಷ್ಟೇ. ಅದಕ್ಕೆ ಫಸ್ಟ್ ಮಂದಾರಗಿರಿ ಹಿಲ್ಸ್ ನ ನೋಡ್ಕೊಂಡ್ ಬನ್ನಿ, ಅದಾದ್ಮೇಲೆ ಶಿವಗಂಗೆ ಬೆಟ್ಟನ ಟ್ರೆಕ್ಕಿಂಗ್ ಮಾಡ್ಕೊಂಡು ಸೀದಾ ಮನೆಗೆ ಹೋಗಕ್ಕೆ ಸರಿ ಆಗುತ್ತೆ. ಸ್ನೇಹಿತರೆ ಒಂದ್ ನಿಮಿಷ ಇರಿ, ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಿದೆ ಅಲ್ಲ, ಫುಲ್ಲು ಟಾಪಿಗೆ ಹೋಗ್ಬೇಕು ನಾವೀಗ. ನಿಮ್ಗೆ ನೋಡಕ್ ಹಿಂಗ್ ಕಾಣಿಸ್ತಾ ಇದೆ, ಇನ್ನು ತುಂಬಾ ದೂರ ಇದೆ. ನಾನಿನ್ನು 1 ಕಿಲೋಮೀಟರ್ ಕೂಡ ಬಂದಿಲ್ಲ ಆಕ್ಚುಲಿ, ಹತ್ತತ್ರ 1.25 ಕಿಲೋಮೀಟರ್ ಬಂದಿದ್ದೀನಿ ಅಷ್ಟೇ. ಇನ್ನು ಮಿನಿಮಮ್ ಅಂದ್ರೂ 4 ಕಿಲೋಮೀಟರ್ ಹತ್ಬೇಕು. ಅದು ಇನ್ ಮುಂದೆ ಇದೆ, ತಡೀರಿ ನಿಮ್ಗೆ ದಾರಿ ತೋರಿಸ್ತೀನಿ ಹೆಂಗಿದೆ ಇದು ಶಿವಗಂಗೆ ಬೆಟ್ಟನ ಟ್ರೆಕ್ಕಿಂಗ್ ಮಾಡೋದು ಅಂತ. ಗೈಸ್ ಇಲ್ಲಿ ನೋಡಿ, ಇಲ್ಲಾದ್ರೂ ಒಂದ್ ಸ್ವಲ್ಪ ಚೆನ್ನಾಗೈತೆ ಮೆಟ್ಲು, ಇನ್ ಮುಂದೆ ಹೋದ್ರೆ ಮಾತ್ರ ಇನ್ನು ಸೈಕ್ ಆಗೈತೆ. ಬನ್ರಿ ತೋರಿಸ್ತೀನಿ ನಿಮ್ಗೆ. ನಾನು ಇವಾಗ ಹೇಳಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ. ಮೇಲ್ ಬರ್ತಾ ಬರ್ತಾ ಮಳೆ ಬೇರೆ ಸ್ಟಾರ್ಟ್ ಆಗ್ತಿದೆ. ನಿಮ್ಗೆಲ್ಲ ಹೇಳಿದೀನಿ ನಾನ್ ಸ್ಟಾಪ್ ಹತ್ಬೇಕು ಅನ್ಕೊಂಡಿದೀನಿ ಅಂತ. ಮಳೆ ಬಂದ್ರು ಬಿಡಲ್ಲ, ನಾನ್ ಸ್ಟಾಪ್ ಹತ್ತೀನಿ. ಎಲ್ಲೂ ಕೂತ್ಕೊಳ್ಳಲ್ಲ, ಎಲ್ಲೂ ನಿಂತ್ಕೊಳ್ಳಲ್ಲ, ಸ್ಟ್ರೈಟ್ ಹೋಗ್ತಾ ಇರೋದಷ್ಟೇ. ಈ ಹನಿ ಹನಿ ಮಳೆ ಯಾವ ಲೆಕ್ಕ ನಮ್ಗೆ. ಮತ್ತೆ ಇನ್ನೊಂದೇನ್ ಗೊತ್ತಾ ಗೈಸ್, ಈ ಶಿವಗಂಗೆ ಬೆಟ್ಟದಲ್ಲಿ ಮಳೆ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಬೆಟ್ಟ ಹತ್ತಕ್ಕೆ ಮನ್ಸ್ ಬರಲ್ಲ. ನನ್ಗೂ ಇವಾಗ್ಲೇ ಗೊತ್ತಾಗಿತ್ತು, ಇವಾಗ ಹತ್ತಾ ಇದೀನಲ್ಲ. ಕೆಳಗಡೆ ಮಳೆ ಬರ್ತಾ ಇರ್ಲಿಲ್ಲ, ಅಷ್ಟೊಂದೇನ್ ಇಂಟ್ರೆಸ್ಟ್ ಆಗಿ ನಾನು ಬೆಟ್ಟ ಹತ್ತಾ ಇರ್ಲಿಲ್ಲ. ಇವಾಗ ಮಳೆ ಬರ್ತಾ ಇದೆ, ಹೆವಿ ಫೀಲ್ ಆಗ್ತಿದೆ. ಒಂದ್ಸಲ ನೀವು ಚೆಕ್ ಮಾಡಿ ಶಿವಗಂಗೆ ಬೆಟ್ಟಕ್ಕೆ ಬಂದ್ರೆ. ಗೈಸ್ ನಾನು ನಿಮ್ಗೆ ಹೇಳಿದ್ದೆ ಅಲ್ಲ, ದಾರಿ ಉದ್ದಕ್ಕೂ ದೇವಸ್ಥಾನಗಳು ಸಿಗುತ್ತೆ ಅಂತ. ನೋಡಿ ಇಲ್ಲೊಂದಿದೆ. ಮತ್ತೆ ಇಲ್ಲಿ ನಮ್ಮ ಒಬ್ರು ಸ್ನೇಹಿತರು ಸಿಕ್ಕಿದ್ರು, ಅವರೊಂದು ಬುಕ್ ನ ಬರ್ದಿದ್ದಾರೆ, ಶಿಗ್ಗಾವಿ ತಾಲೂಕಿನ ಕೋಣತಲೆ ಶಿಲ್ಪಗಳು ಅಂತ. ಸೊ ಆ ಬುಕ್ಕಿನ ಬಗ್ಗೆ ಹೇಳ್ತಾರೆ, ಕೇಳ್ಕೊಂಡ್ ಬನ್ನಿ ಫಸ್ಟ್. ಕೋಣತಲೆ ಶಿಲ್ಪಗಳು ಅಂತಂದ್ರೆ ನಾನು ಬರ್ದಿದ್ದೆ, ನನ್ನ ನೇಟಿವ್ ಬಂದು ರಾಣೆಬೆನ್ನೂರು. ಅಂದ್ರೆ ಆಗಿನ ಕಾಲದಲ್ಲಿ ಯಾವ ರೀತಿ ಜನಗಳು ಏನಪ್ಪಾ ಅಂದ್ರೆ ಮೂಢನಂಬಿಕೆಗಳ ಬಹಳ ನಂಬುತ್ತಿದ್ರು, ಮೂಢನಂಬಿಕೆಗಳನ್ನ ನಂಬ್ತಿದ್ರಲ್ಲ. ಹಾಗಾಗಿ ಅಲ್ಲೇನಪ್ಪ ಅಂದ್ರೆ ಸ್ಟಾರ್ಟಿಂಗ್ 1ನೇ ಶತಮಾನ 2ನೇ ಶತಮಾನದಾಗ ಡೈರೆಕ್ಟ್ ಕೋಣತಲೆಯನ್ನ ಕತ್ತರಿಸಿ, ಅಲ್ಲಿ ಏನು ಕೋಣತಲೆಯನ್ನು ಏನು ಕತ್ತರಿಸಿದ್ರು ಅಂದ್ರೆ ಈ ಬಾವಿ, ಕೋಟೆ, ಅರಮನೆಗಳನ್ನ ಕಟ್ಟಿದ್ರಲ್ಲ, ಅದಕ್ಕೋಸ್ಕರವಾಗಿ ಏನಪ್ಪಾ ಅಂದ್ರೆ ಈ ಕೋಣನ ಬಲಿ ಕೊಡೋ ಅಂತ ಮೂಢನಂಬಿಕೆಯನ್ನ ಮುಂದುವರ್ಸ್ಕೊಂಡು ಬಂದಿದ್ರು. ಅದನ್ನ ಬಲಿನ ಕೊಡೋದನ್ನ ತಪ್ಪಿಸಿ ಏನ್ ಮಾಡ್ತಾರೆ, ಕಲ್ಲಿನಲ್ಲಿ ಕೋಣತಲೆಯನ್ನ ಮೂರ್ತಿ ಶಿಲ್ಪಗಳ ಪರಿಕಲ್ಪನೆ ಯಾವಾಗ ಬರ್ತದೆ ಅಂದ್ರೆ 4-5ನೇ ಶತಮಾನದಾಗ ಸ್ಟಾರ್ಟ್ ಆಗ್ತದೆ. ಅವಾಗ ಏನಪ್ಪಾ ಅಂದ್ರೆ ಈ ಕೋಣತಲೆ ಶಿಲ್ಪಗಳನ್ನ ಕೆತ್ತಿ ವನದುರ್ಗೆ ಮೀನ್ಸ್ ಕಾಡನ್ನ ನಾಶ ಮಾಡಬಾರ್ದು, ಆ ರೀತಿ ಅವಾಗ ಏನಪ್ಪಾ ಅಂದ್ರೆ ಕಾಡನ್ನ ರಕ್ಷಿಸ್ತಿದ್ರು. ಹಾಗಾಗಿ ಏನಪ್ಪಾ ಅಂದ್ರೆ ಕೋಣನ ತಲೆಗಳನ್ನ ಶಿಲ್ಪವನ್ನ ಕೆತ್ತಿ ಕಾಡಿನ ಎಂಟ್ರೆನ್ಸ್ ಭಾಗನಾಗ ಇಟ್ಟಿದ್ರು. ಈ ರೀತಿ ಏನಪ್ಪಾ ಅಂದ್ರೆ ವನಗಳನ್ನ ರಕ್ಷಿಸ್ತಿದ್ರು. ವನ ದೇವತೆಯ ಪ್ರತೀಕವಾಗಿ ಈ ರೀತಿ ಕೋಣದ ಶಿಲ್ಪಗಳನ್ನ ಇಟ್ಟಿದ್ರು ಅಂತ. ಈ ರೀತಿ ಏನಪ್ಪಾ ಅಂದ್ರೆ ಈ ರೀತಿ ನಮ್ಮ ಭಾಗದಾಗ ಮೀನ್ಸ್ ಹಾವೇರಿ, ರಾಣೆಬೆನ್ನೂರು, ಹಾನಗಲ್ ಈ ಭಾಗದಾಗ ಏನಪ್ಪಾ ಅಂದ್ರೆ ಬಯಲು ಪ್ರದೇಶಗಳು ಜಾಸ್ತಿ ಇತ್ತು. ಅಲ್ಲೇನಪ್ಪ ಅಂದ್ರೆ ಅಲ್ಲಲ್ಲೇ ಅಲ್ಲಿ ಮಾರಿ ಜನಗಳು ಉಳ್ಕೊತಿದ್ರು. ಅವ್ರ ಕಸಬಿನಾಗಿತ್ತು, ದನಗಳನ್ನ ಸಾಕೋದೇ ಅವ್ರ ಕುಲ ಕಸಬಾಗಿತ್ತು. ಹಾಗಾಗಿ ಏನಪ್ಪ ಅಂದ್ರೆ ಅವರು ಒಂದು ಕೋಣನ ಕಡಿಯೋದು, ಅದ ದೇವರಿಗೆ ಅಂತಂದು ಬಿಡೋದು. ಈ ರೀತಿ ಏನಪ್ಪಾ ಅಂದ್ರೆ ವನಗಳಲ್ಲಿ ಇರ್ತಿದ್ರಲ್ಲ, ಆ ದೇವ್ರೆ ವನ ದೇವತೆ ದೇವರಿಗೆ ಒಂದೊಂದು ಆ ರೀತಿ ಏನಪ್ಪಾ ಅಂದ್ರೆ ಅವ್ರು ಸ್ಟಾರ್ಟಿಂಗ್ ತಲೆಯನ್ನು ಇಡ್ತಿದ್ರು, ಒರಿಜಿನಲ್ ತಲೆಯನ್ನ. ನಂತರ ಮೂರ್ತಿ ಶಿಲ್ಪಗಳ ಪರಿಕಲ್ಪನೆ ಬಂದ ನಂತರ ಕಲ್ಲಲ್ಲಿ ಕೆತ್ತಿಟ್ಟು ಅದನ್ನ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗಿಂದ ಆ ಕೋಣತಲೆ ಶಿಲ್ಪಗಳು ಏನಪ್ಪಾ ಅಂದ್ರೆ ಚಾಲ್ತಿಯಲ್ಲಿ ಬಂದು ಆ ರೀತಿ ಕೋಣತಲೆ ಶಿಲ್ಪಗಳು ನಾವಿಲ್ಲಿ ನೋಡ್ತೇವೆ, ತೋರಿಸ್ತೇವೆ ಯಾವ ರೀತಿ ಇರ್ತಾವು ಅಂತ. ಈ ರೀತಿ ಇರ್ತವೆ. ಇವು ನಮ್ಮ ಭಾಗದಾಗ 9 ಹಳ್ಳಿಗಳಾಗ ಬರ್ತವೆ. ಕಬನೂರು, ಹುಲಗೂರು,
ಮಲ್ಲೂರು, ಹನುಮರಳ್ಳಿ, ಆಮೇಲೆ ಕಡೆಗೆ ಶಿಗ್ಗಾವಿ ಒಳಗೆ, ಶಿಗ್ಗಾವಿ ಹೊರಗ ಒಂದು ದೊಡ್ಡ ಹುಣಸೆ ಮರ ಐತೆ. ಆ ಹುಣಸೆ ಮರದ ಕೆಳಗಡೆ ಹಿಂಗೆ ಈಗೇನಪ್ಪ ಅಂದ್ರೆ ಅವು ನಿಂತವು. ಇದ್ರ ಜೊತೆಗೆ ಗಜಲಕ್ಷ್ಮಿ ಶಿಲ್ಪಗಳು ದೊರಕಿವು. ಇದನ್ನ ಇಮ್ಯಾಜಿನೇಷನ್ ಈಗ ಶಿವಾರ್ ಅಂತಂದು ಐತಲ್ಲ, ಶಿವರ ಈ ರೀತಿ ಆ ರೀತಿಯಾಗಿ ನಿಂತಿದ್ರೇನು ಅನ್ನೋದು ನಾವು ಇಮ್ಯಾಜಿನ್ ಮಾಡ್ಕೊಂಡಿದ್ವಿ. ಹಾಂ ಓಕೆ, ಥ್ಯಾಂಕ್ಸ್ ಬ್ರೋ. ಬುಕ್ ಐತಾ ಅದು? ಕೋಣತಲೆ ಶಿಲ್ಪಗಳು ಅಂತ, ಶಿಗ್ಗಾವಿ ತಾಲೂಕಿನ ಕೋಣತಲೆ ಶಿಲ್ಪಗಳು ಅಂತಂದು ಐತಿ. ಓಕೆ ಬ್ರೋ, ಆಯಿತು. ಅದು ಸಿಗ್ಲಿಲ್ಲ ಅಂದ್ರೆ ಅಪ್ಪಣ್ಣ ಹಂಜಿ ಅವ್ರು ಬರ್ದಿರ್ತಕ್ಕಂಥ ಶಿಗ್ಗಾವಿ ತಾಲೂಕಿನ ಪುರಾತತ್ವ, ಶಿಗ್ಗಾವಿ ತಾಲೂಕಿನ ಒಂದು ಅಧ್ಯಯನ ಅಂತಂದು ಐತ್ರಿ. ಅದ್ರೊಳಗೆ ಅವರು ಅದನ್ನ ಆ್ಯಡ್ ಮಾಡ್ಯಾರ ನೋಡಿ. ಓಕೆ, ಎಲ್ಲ ಬುಕ್ ಸ್ಟಾಲ್ಗಳಲ್ಲಿ ಸಿಗುತ್ತಲ್ಲ? ಅದು PhD ಬುಕ್ಸ್ ರೀ, ಅದು ಪ್ರಬಂಧ ರೀ, ಅದ್ರೊಳಗೆ ಸಿಗುತ್ತೆ ನೋಡ್ರಿ. ಹೌದಾ? ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ಸಿಗುತ್ತೆ. ಆಯಿತು ಬ್ರೋ. ಗೈಸ್ ನೋಡಿದ್ರಲ್ಲ, ಬ್ರದರ್ದು ಒಂದು ಬುಕ್ ಇದೆ, ಶಿಗ್ಗಾವಿ ತಾಲೂಕಿನ ಕೋಣತಲೆ ಶಿಲ್ಪಗಳು ಅಂತ, ಖುದ್ದಾಗಿ ಅವರೇ ಬರೆದಿರ್ತಕ್ಕಂಥದ್ದು. ಸೊ ಆಗಿನ ಕಾಲದಲ್ಲಿ ದೇವ್ರ ಮೇಲೆ ಯಾವ ತರ ಮೂಢನಂಬಿಕೆನ ಇಟ್ಕೊಂಡಿದ್ರು ಅದ್ರ ಬಗ್ಗೆ ಒಂದು ಬುಕ್ ನ ಬರೆದಿದ್ದಾರೆ. ಸೊ ಹೋಗಿ ಎಲ್ಲ ಲೈಬ್ರರಿಗಳಲ್ಲೂ ಸಿಗುತ್ತೆ, ಒಂದ್ಸಲ ಚೆಕ್ ಮಾಡಿ ಈ ಬುಕ್ ನು ಒಂದ್ಸಲ. ಗೈಸ್ ನೋಡಿ, ಶಿವ ಮತ್ತೆ ಗಂಗೆಯ ಮೂರ್ತಿ ಇದೆ ಇಲ್ಲಿ. ನಾನೀಗ 75% ಬಂದಿದ್ದೀನಿ ಅಷ್ಟೇ, ಈ ಬೆಟ್ಟನ ಹತ್ತಿದ್ದೀನಿ. ಇನ್ನೂ 25% ಇದೆ ಹತ್ತಕ್ಕೆ. ಸೊ ಇಲ್ಲಿಂದಾನೇ ಸ್ವಲ್ಪ ಕಷ್ಟ ಇರೋದು. ಬನ್ನಿ ಹೋಗೋಣ. ಗೈಸ್ ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ಶಿವಗಂಗೆ ಬೆಟ್ಟಕ್ಕೆ ಏನಾದ್ರೂ ಸ್ವಲ್ಪ ಸ್ನಾಕ್ಸ್ ನ ತಗೊಬನ್ನಿ. ಯಾಕೆ ಅಂದ್ರೆ ಇಲ್ಲಿ ಮಂಗಗಳು ಜಾಸ್ತಿ ಇದಾವೆ. ಅವಕ್ಕೇನು ಕೊಡ್ಲಿಲ್ಲ ಅಂದ್ರೆ ನೋಡಿ ಈ ತರ ಬಂದು ಜೋಬಲ್ ಕೈ ಹಾಕುತ್ತೆ, ಏನ್ ತಂದಿದ್ಯಾ ಕೊಡಪ್ಪ ಅಂತೇಳಿ. ಏನು ಕೊಡ್ಲಿಲ್ಲ ಅಂದ್ರೆ ನೋಡಿ ಈ ತರ ರೌಡಿಸಮ್ ಮಾಡ್ತವೆ. ಜಾಸ್ತಿ ನಕ್ರ ಮಾಡೋ ಹಂಗಿಲ್ಲ, ಇಲ್ಲಾಂದ್ರೆ ಅವ್ರ ಗ್ಯಾಂಗ್ ಫುಲ್ ನ ಕರ್ಕೊಂಡ್ಬಂದು ಹಬ್ಬ ಮಾಡಕ್ ಬಿಡ್ತವೆ. ನಾನು ವೈಲೆಂಟ್ ಆದ್ರಕಲ್ಲ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಲ್ಲ ರಾವಣ. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಗೊತ್ತಿರ್ಲೇ ಗೊತ್ತಿರಲ್ಲ, ಎಬ್ಲಿ ಎಬ್ಲಿ ನಾನು. ನಮ್ಗೆ ಗೈಸ್ ಇವಾಗ ಯಾವ ತರ ಫೀಲ್ ಆಗ್ತಿದೆ ಅಂದ್ರೆ, ಈ ತೆಂಗಿನ ಮರ ಯಾವ ತರ ಹತ್ತೀವಿ ನೋಡಿ ಆ ತರ ಫೀಲ್ ಆಗ್ತಿದೆ. ಅಷ್ಟು ಐತೆ ಗೈಸ್ ಇಲ್ಲಿ. ನಾನು ನಿಂತ್ಕೊಂಡಿನಿ, ಎದೆ ಮೇಲೆನೆ ಮೆಟ್ಲಿದ್ದಂಗ ಐತೆ ಇಲ್ಲಿ. ಗೈಸ್ ಇಲ್ಲಿ ಕಾಣಿಸ್ತಿದೆ ನೋಡಿ ಸ್ಪಾಟು. ಈ ಕಲ್ಗಳೇನಿದಾವಲ್ಲ, ಶಿವಗಂಗೆ ಬೆಟ್ಟದಲ್ಲಿ ಸೂಪರ್ ಆಗಿ ಹೈಲೈಟ್ ಆಗುತ್ತೆ ಮಾನ್ಸೂನ್ ಟೈಮ್ ಅಲ್ಲಿ. ಇವಾಗ ಮಳೆ ಬೇರೆ ಬರೋ ಟೈಮ್ ಐತೆ, ಬನ್ನಿ ಮೇಲ್ಗಡೆ ಹೋಗಿ ತೋರಿಸ್ತೀನಿ. ಹಂಗೆ ಇಲ್ಲಿ ಮೆಟ್ಲುಗಳು ನೋಡ್ಕೊಂಡ್ಬಿಡಿ. ನಿಮ್ಗೆ ಲಾಸ್ಟ್ 10% ಹತ್ತೋ ಜಾಗ ಏನಿದೆ ಅಲ್ಲ, ಅಲ್ಲೇ ಸ್ವಲ್ಪ ಕಷ್ಟ ಇರೋದು. ಮೆಟ್ಲುಗಳು ಹೆಂಗಿದಾವೆ ನೋಡ್ರಿ ಇಲ್ಲಿ. ನಾನು ಇವಾಗ ಕ್ಯಾಮ್ರಾನ ನನ್ಕಿಂತ ಹೈಟ್ ಇಟ್ಕೊಂಡಿದೀನಿ. ನಾನು ಡೈಲಿ ವಿಡಿಯೋ ಮಾಡ್ತೀನಲ್ಲ, ಅದಕ್ಕಿಂತ ಸ್ವಲ್ಪ ಹೈಟೇ ಇಟ್ಕೊಂಡಿದೀನಿ. ಆದ್ರೂ ನೋಡಿ ಮೆಟ್ಲು ಯಾವ ರೀತಿ ಕಾಣ್ತಿದೆ ನಿಮ್ಗೆ ಇಲ್ಲಿ. ಅದು ಇದು ಅನ್ಕೊಂತ ಹಾಗೋ ಹೀಗೋ ಮಾಡಿ ಸೀದಾ ಮೇಲ್ಗಡೆ ತನಕ ಬಂದಿದ್ದೀನಿ ಟಾಪಿಗೆ. ಜೀವನದಲ್ಲಿ ನೆಮ್ಮದಿ ಸಿಗುವಂತ ಒಂದು ಜಾಗ ಐತೆ ಇಲ್ಲಿ, ತೋರಿಸ್ತೀನಿ ಬನ್ನಿ. ಗೈಸ್ ಮಳೆ ಸ್ಟಾರ್ಟ್ ಆಯ್ತು. ನಂಗಂತೂ ಇಲ್ಲಿ ನಿಂತ್ಕೊಳಕ್ ಆಗ್ತಿಲ್ಲ. ಮಳೆ ಬಂದ್ರೂ ಪರವಾಗಿಲ್ಲ, ಮೇಲ್ಗಡೆ ಹೋಗ್ಲೇಬೇಕು. ಇಷ್ಟೊಂದ್ ಕಷ್ಟ ಇದ್ರು ಮೇಲ್ ಹತ್ತಕ್ಕೆ ಇಷ್ಟಪಟ್ಟು ಯಾಕೆ ಬಂದಿದ್ದೀನಿ ಅಂದ್ರೆ ಶಿವಗಂಗೆ ಬೆಟ್ಟಕ್ಕೆ, ಜಸ್ಟ್ 2 ನಿಮಿಷದ ಹಿಂದೆ ಒಂದ್ ಮಾತು ಹೇಳಿದ್ದೆ ನಿಮ್ಗೆ, ಜೀವನದಲ್ಲಿ ನೆಮ್ಮದಿ ಸಿಗುವಂತ ಜಾಗ ಐತೆ ಅಂತ ಹೇಳಿದ್ದೆ. ಇಲ್ಲಿ ನೋಡಿ ಇದೆ. ಇಲ್ಲಿ ಮೇಲ್ಗಡೆ ಬಂದು ನಂದಿಗೊಂದ್ ನಮಸ್ಕಾರ ಹಾಕ್ಬಿಟ್ಟು ಹಿಂದೆ ತಿರುಗಿ ನೋಡಿದ್ರೆ ಸ್ವರ್ಗನ ನೋಡ್ತೀರಾ ನೀವ್ ಇಲ್ಲಿಂದ. ಸತ್ಮೇಲೆ ಯಾರ್ಯಾರು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಬೇಡ್ಕೊಳ್ತಿದ್ದೀರಾ, ಬದುಕಿದಾಗ್ಲೇ ಬನ್ನಿ ಶಿವಗಂಗೆ ಬೆಟ್ಟಕ್ಕೆ. ಸ್ವರ್ಗನ ಹತ್ರದಿಂದ ಫೀಲ್ ಮಾಡ್ಕೊಂಡು ಹೋಗ್ತೀರಾ ನೀವು. ಅದ್ರಲ್ಲೂ ಮಳೆ ಬರ್ತಿರೋ ಟೈಮಿಗೆ ಮೇಲ್ ಹತ್ಬಿಟ್ರೆ ನೀವು 2 ಕಣ್ ಸಾಲದು ಇಲ್ಲಿಂದ ನೋಡಕ್ಕೆ. ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಹಿಂದೆಯಿಂದ ಒಂದು ಸ್ವಲ್ಪ ಜೋಪಾನವಾಗಿ ಹೋಗಿ, ಜಾಗನೇ ಇಲ್ಲ ಕಾಲಿಡಕ್ಕೆ. 1-2 ರಾಡ್ಗಳನ್ನ ಹಾಕಿದ್ದಾರೆ. ಸೊ ಮತ್ತೆ ನಾನ್ ಮೇಲ್ಗಡೆ ಹತ್ತದೆ ಅಲ್ಲ, ಅವಾಗ ಯಾವ ತರ ಹತ್ತದೆ ಅನ್ನೋದನ್ನ ಇವಾಗ ತೋರಿಸ್ತೀನಿ ನೋಡಿ. ಇಲ್ಲೇನ್ ಕಾಣಿಸ್ತಿದೆ, ಇದೇ ಜಾಗದಲ್ಲಿ ನಾನ್ ಮೇಲ್ ಬಂದಿದ್ದು. ಹತ್ತುವಾಗೇನೋ ಒಂದ್ ಸ್ವಲ್ಪ ಈಸಿಯಾಗಿ ಹತ್ಬೋದು ಈ ಜಾಗ ಮಾತ್ರ. ಮತ್ತೆ ಇಳಿಯುವಾಗ ಇನ್ನೊಂದ್ ಸ್ವಲ್ಪ ಟಫ್ ಆಗುತ್ತೆ ನಮ್ಗೆ ಇಳಿಯಕ್ಕೆ. ಮುಂದೆಲ್ಲ ಬಿಡ್ರಿ, ಈ ಅಜ್ಜಿನ ನೋಡಿ ಮೇಲ್ಗಡೆ ಹತ್ಬೇಕು, ನಂದಿಗೊಂದ್ ನಮಸ್ಕಾರ ಹಾಕ್ಬೇಕು ಅಂತ ಕೈಯೆಲ್ಲ ಇಟ್ಟು ಕಷ್ಟಪಟ್ಟು ಹತ್ತಾ ಇದಾರೆ ಮೇಲೆ. ನಾನಂತೂ ಒಂದ್ ಕೈಯಲ್ಲಿ ವಿಡಿಯೋ ಮಾಡ್ಕೊಂತ ಇನ್ನೊಂದ್ ಕೈನ ಸ್ವಲ್ಪ ಸಪೋರ್ಟ್ ಆಗಿ ಈ ಕಡೆ ಕಂಬಿಗೆ ಇಟ್ಕೊಂಡಿದೀನಿ. ಏನಾದ್ರೂ ಮಿಸ್ ಆಯ್ತು ಅಂದ್ರೆ ಇವ್ರನ್ನೆಲ್ಲ ಎತ್ಕೊಂಡು ಸೀದಾ ಕೆಳಗ್ ಹೋಗ್ತೀನಿ. ಗೈಸ್ ಮಳೆ ಇನ್ನೂ ಜೋರಾಯ್ತು ಮೇಲ್ ಬರ್ತಾ ಬರ್ತಾ. ನಾನ್ ನಿಮ್ಗೆಲ್ಲ ಹೇಳಿದ್ದೆ ನಾನ್ ಸ್ಟಾಪ್ ಮೇಲ್ಗಡೆ ಹತ್ತೀನಿ ಅಂತ. ಹಂಗೇನೆ ನಾನ್ ಸ್ಟಾಪ್ ಮೇಲ್ಗಡೆ ತನಕ ಬಂದಿದ್ದೀನಿ. ನಾನು ಕೆಳಗಿಂದ ಮೇಲ್ ಬರಕ್ಕೆ 34 ನಿಮಿಷ ತಗೊಂಡಿದ್ದೀನಿ. ಆಯ್ತು, ಆಮೇಲೆ ಗೈಸ್ ನಾನ್ ನಿಮ್ಗೆಲ್ಲ ಹೇಳಿದ್ದೆ ಅಲ್ಲ, ಶಿವಗಂಗೆ ಬೆಟ್ಟದಲ್ಲಿ ಹೈಲೈಟ್ ಆಗೋ ಜಾಗ ಒಂದಿದೆ ಮಾನ್ಸೂನ್ ಟೈಮ್ ಅಲ್ಲಿ ಅಂತ. ನೋಡಿ ಇದೇ ಆ ಜಾಗ. ನೀವು ಕೆಳಗಡೆಯಿಂದ ಏನ್ ಬಂಡೆ ನೋಡಿದ್ರಿ ಅಲ್ಲ, ಆಗ್ಲೇ ತೋರಿಸ್ದೆ ನೋಡಿ ನಿಮ್ಗೆ, ಅದು ಇದೇ ಜಾಗ. ಕೆಳಗಡೆಯಿಂದ ಆ ತರ ಕಾಣುತ್ತೆ, ಇಲ್ಲಿ ಮೇಲ್ಗಡೆಯಿಂದ ಈ ತರ ಕಾಣುತ್ತೆ ಈ ಜಾಗ ನೋಡಿ. ಹಂಗೆ ಈ ಕಡೆ ಸ್ವಲ್ಪ ನೋಡಿ, ಯಾವ ಹಿಮಾಲಯ ಪರ್ವತಕ್ಕೂ ಕಡಿಮೆ ಇಲ್ಲ ಶಿವಗಂಗೆ ಬೆಟ್ಟ.
ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಲ್ಲೆಲ್ಲ ನೋಡ್ತಿದ್ದೆ ಈ ಜಾಗನ. ಸೊ ಅವಾಗ ಏನೋ ಅನ್ಕೊಂಡಿದ್ದೆ ಈ ಜಾಗದ ಬಗ್ಗೆ. ಇಲ್ಲಿ ಬಂದಾದ್ಮೇಲೆನೆ ಗೊತ್ತಾಗಿದ್ ನನ್ಗೆ ಇಲ್ಲಿಂದ ಸ್ವರ್ಗಕ್ಕೆ 3 ಗೇಣು ಅಂತ. ಗೈಸ್, ಶಿವಗಂಗೆ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಪ್ಲಾನ್ ಮಾಡ್ತಿದ್ರೆ ಒಬ್ಬೊಬ್ರೆ ಬನ್ನಿ, ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ನಂತರ. ಹಾ ಬ್ಲಾಕ್ ಬ್ರೋ. ವೆಲ್ಕಮ್ ಟು ಬ್ಯಾಂಗ್ಳೂರ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಶಬಾಷ್, ಕ್ಯಾ ಬಾತ್ ಹೈ ಭಾಯ್. ಇಲ್ಲಿಂದ ನೋಡಿ ನಿಮಗೆ ತೋರಿಸ್ತೀನಿ. ಶಿವಗಂಗೆ ಬೆಟ್ಟಕ್ಕೆ ಬಂದರೆ ಮಾನ್ಸೂನ್ ಟೈಮಲ್ಲಿ, ಅಂದರೆ ಮಳೆಗಾಲದ ಟೈಮಲ್ಲಿ ಹೆವಿ ಐತೆ ಗೈಸ್. ತೋರಿಸ್ತೀನಿ ನೋಡಿ. ಈಗಷ್ಟೇ ಫಾಗ್ಸ್ ಕ್ಲಿಯರ್ ಆಯಿತು, ನೋಡಿ ಹೆಂಗೈತೆ. ಇದಕ್ಕೂ ಮುಂಚೆ ಒಂದು ಕ್ಲಿಪ್ ಹಾಕಿದ್ದೆ ನೋಡಿ, ಅದನ್ನು ನೋಡಿ. ಅದರಲ್ಲಿ ಫಾಗ್ ಫುಲ್ಲು ಕವರ್ ಮಾಡಿತ್ತು. ಇವಾಗ ನೋಡಿ, ಅಲ್ಲಿ ನೋಡಿ ಫುಲ್ ಫಾಗ್ ಕ್ಲಿಯರ್ ಆಗ್ತಿದೆ ಗೈಸ್. ಕೆಳಗಡೆ ನೋಡಿ ಹೆಂಗೈತೆ. ಸೊ ಗೈಸ್ ನೋಡಿ, ಅಲ್ಲಿ ಆಗಲೇ ಮಳೆ ಬರ್ತಿತ್ತು, ಮಳೆಯಲ್ಲಿ ಹತ್ತಿ ಬಂದಿದ್ದು. ಈಗ ಮಳೆ ಫುಲ್ ಕ್ಲಿಯರ್ ಆಗಿದೆ. ರಿಟರ್ನ್ ಹೋಗುವಂಥ ಸಮಯದಲ್ಲಿ ಎಷ್ಟು ಚೆನ್ನಾಗೈತೆ ನೋಡ್ರಿ ಅಲ್ಲಿ ಗೈಸ್. ಶಿವಗಂಗೆ ಬೆಟ್ಟ ಈಗ ಇಳಿಯುವಂಥ ಸಮಯ. ಗೈಸ್, ಇಲ್ಲಿ ನೋಡಿ, ನಿಮ್ಗೆ ಆಗ್ಲೇ ತೋರ್ಸಕ್ ಆಗ್ಲಿಲ್ಲ ಮೆಟ್ಲುಗಳನ್ನ, ಇವಾಗ ತೋರಿಸ್ತಿದ್ದೀನಿ ನೋಡಿ. ಅಕಸ್ಮಾತ್ ಇವತ್ ನಾನೇನಾದ್ರೂ ನನ್ನ ಫ್ರೆಂಡ್ಸ್ ಗಳ ಜೊತೆ ಬಂದಿದ್ರೆ ಅರ್ಧದಿಂದನೇ ರಿಟರ್ನ್ ಕರ್ಕೊಂಡು ಹೋಗ್ತಿದ್ರು ನನ್ಗೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಗೈಸ್, ನಾನು ಮೇಲ್ಗಡೆ ಹತ್ಬೇಕಾದ್ರೆ ಈ ಮೆಟ್ಲುಗಳನ್ನೆಲ್ಲ ನಿಮ್ಗೆ ತೋರ್ಸ್ಲಿಲ್ಲ. ಇವಾಗ ರಿಟರ್ನ್ ಬರ್ತಾ ತೋರಿಸ್ತಾ ಇದ್ದೀನಿ. ಶಿವಗಂಗೆ ಹಿಲ್ಸ್ ಅಲ್ಲಿ ಟ್ರೆಕ್ಕಿಂಗ್ ಮಾಡಕ್ಕೆ ನಿಮ್ಗೆ ಒಂದು 25% ಒಂಥರ ಡೆಡ್ಲಿ ಟ್ರೆಕ್ಕಿಂಗ್ ಅಂತಾನೆ ಹೇಳ್ಬೋದು. ಗೈಸ್, ಕೊನೆಗೂ ಮೇಲ್ಗಡೆಯಿಂದ ಕೆಳಗಡೆ ಬಂದ್ವಿ. ನಾನು ಹೇಳ್ದೆ ಅಲ್ಲ ನಿಮ್ಗೆ ಡೆಡ್ಲಿ ಟ್ರೆಕ್ಕಿಂಗ್ ಸಿಗುತ್ತೆ ನಿಮ್ಗೆ ಅಂತ. ನೋಡಿ, ಇಲ್ಲಿಂದಾನೇ ಒಂದ್ ಸ್ವಲ್ಪ ಕಷ್ಟ ಇರೋದು ಮೇಲ್ಗಡೆ ಹತ್ತಕ್ಕೆ. ಇನ್ನು ನೀವೇನಾದ್ರೂ ಶಿವಗಂಗೆ ಬೆಟ್ಟಕ್ಕೆ ಬಂದ್ರೆ ಇಲ್ಲಿಂದ ಸ್ವಲ್ಪ ಕಷ್ಟ ಇದೆ. ಸೇಫ್ ಆಗಿ ಹೋಗಿ, ಸೇಫ್ ಆಗಿ ಬನ್ನಿ. ಮತ್ತೆ ಗೈಸ್, ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೇತು ಪೂಜಾರಿ. ಗೈಸ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಹಂಗೆ ಈ ವಿಡಿಯೋ ಫುಲ್ ನೋಡಿದೀರಾ ಅನ್ಕೊಂಡಿದೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ಯಾವ ತರ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.